ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು. ಜೀವನದಲ್ಲಿ ಅಂದ್ಕೊಂಡಿರುವಂಥದ್ದು ಅಂದರೆ ನ್ಯಾಯಯುತವಾಗಿ ನಾವು ಅಂದ್ಕೊಂಡಿರುವಂಥ ವಿಷಯಗಳು ನಮ್ಮ ಜೀವನದಲ್ಲಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನೆರವೇರಬೇಕು. ಸಂಪಾದನೆ ಜಾಸ್ತಿ ಆಗಬೇಕು ಸರ್. ಇರುವಂಥ ಸಂಪಾದನೆ ತಾಯಿ ಬರುವಂಥ ಮಹಾಲಕ್ಷ್ಮಿ ಸಾಕಾಗ್ತಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೂ ಸಹಿತ ನಮಗಿರುವಂಥ ಕಮಿಟ್ಮೆಂಟ್ಗಳಿಗೆ ಸಂಪಾದನೆ ಜಾಸ್ತಿ ಆಗಬೇಕು. ಇಷ್ಟ ಅರ್ಥ ಈಡೇರಬೇಕು ಅಷ್ಟೇ ಸಾಕು. ಓಕೆನಾ? ಸೊ ಇದಕ್ಕಾಗಿ ಒಂದು ಪರಿಪೂರ್ಣತೆ ಇರುವಂಥ ಒಂದು ಚಮತ್ಕಾರಿಕವಾಗಿರುವಂಥ ಒಂದು ಮಂತ್ರವನ್ನು ನಾನಿವತ್ತು ನಿಮಗೆ ತರ್ತಾ ಇದ್ದೀನಿ. ತುಂಬ ಸುಲಭವಾಗಿದೆ, ಎಲ್ಲರೂ ಪಠಿಸ್ಬೋದು ಸರ್. ಇದರಲ್ಲಿ ಯಾರು ಪಠಿಸ್ಬೋದು? ದೊಡ್ಡವ್ರು ಪಠಿಸ್ಬೋದಾ, ಚಿಕ್ಕವ್ರು ಪಠಿಸ್ಬೋದಾ, ಯಾರು ಬೇಕಾದ್ರೂ ಪಠಿಸ್ಬೋದು ಸರ್. ನಾವು ವಿದ್ಯಾರ್ಥಿಗಳಿದ್ದೀವಿ. ತುಂಬ ಜನ ಕೇಳುವಂಥ ಪ್ರಶ್ನೆ, ನಾವು ವಿದ್ಯಾರ್ಥಿಗಳಿದ್ದೀವಿ, ವಿದ್ಯಾರ್ಥಿಗಳಿಗೆ ನೀವೇನು ಕೊಟ್ಟೇ ಇಲ್ಲ ಅಂತ. ನೀವುಗಳು ಕೂಡ ಇದನ್ನು ಪಠಿಸ್ಬೋದು ಸರ್. ನಾನು ಮದುವೆಗೋಸ್ಕರ ಗಂಡು ಅಥವಾ ಹೆಣ್ಣನ್ನು ನೋಡ್ತಾ ಇದ್ದೀವಿ, ಪಠಿಸ್ಬೋದು. ನಾನು ಉದ್ಯೋಗ ಹುಡುಕ್ತಾ ಇದ್ದೀನಿ, ಪಠಿಸ್ಕೊಳ್ಳಿ ಸರ್. ನಾನು ಆಲ್ರೆಡಿ ಉದ್ಯೋಗದಲ್ಲಿದ್ದೀನಿ, ಸ್ವಲ್ಪ ನನಗದು ಕ್ಯಾಪಬಿಲಿಟಿ ಇದೆ, ಎಲ್ಲ ಓಕೆ ಇದೆ, ಸರ್ವಿಸ್ ಇದೆ, ಯಾಕೋ ಬಡ್ತಿ ಸಿಗ್ತಾ ಇಲ್ಲ ಸರ್, ಪಠಿಸ್ಬೋದು. ವಿದೇಶಕ್ಕೆ ಹಾರಬೇಕಂತಿದ್ದೀನಿ, ಎಲ್ಲ ರೆಡಿ ಇದ್ದೀನಿ, ನಾನು ರೆಡಿ ಇದ್ದೀನಿ, ನನಗೆ ಹೋಗೋಕ್ಕಾಗ್ತಾ ಇಲ್ಲ, ಪಠಿಸ್ಬೋದು. ಯಾಕೋ ಸರ್ ಆರೋಗ್ಯನೇ ಸುಧಾರಿಸ್ತಾ ಇಲ್ಲ, ಮಾತ್ರೆ ಮೇಲೆ ಮಾತ್ರೆ ನುಂಗ್ತಾ ಇದ್ದೀನಿ, ಏನು ಮಾಡಿದ್ರೂ ಸುಧಾರಿಸ್ತಾ ಇಲ್ಲ ಸರ್. ಒಂದು 4 ದಿನ ಸೂಪರು ಸರ್, 5ನೇ ದಿನ ಮತ್ತೆ ಅದೇ ರಾಗ ಅದೇ ಹಾಡು, ಪಠಿಸ್ಬೋದು ಸರ್. ಮನೆಯಲ್ಲಿ ಬರೀ ಕಿರಿಕಿರಿ ಸರ್. ಒಬ್ಬರು ನೋಡಿದ್ರೆ ಒಬ್ರಿಗಾಗಲ್ಲ, ತಂದೆ ಮಕ್ಕಳಿಗಾಗಲ್ಲ, ಅತ್ತೆ ಸೊಸೆಗಾಗಲ್ಲ, ನೀವು ಹೆಂಗೆ ಬೇಕಾದ್ರೂ ತಗೊಳ್ಳಿ, ಪಠಿಸ್ಬೋದು. ಮನೆ ಮಾಡಬೇಕಂತಿದ್ದೀನಿ, ಪಠಿಸಿ. ಯಾವುದೇ ಒಂದು ವಿಷಯಕ್ಕೆ ಈ ಸ್ವಾಮಿಯ ಒಂದು ಮಂತ್ರವನ್ನು ತಾವು ಪಠಿಸ್ಬೋದು. ಭಾಳ ಸಿಂಪಲ್ ಆಗಿದೆ. ಶ್ರೀ ರಾಮಾಯ ನಮಃ. ತುಂಬ ಜನ ಕೇಳ್ತೀರಾ ಕೆಳಗಡೆ ಹಾಕಿ ಅಂತ, ನಾವು ಸ್ಕ್ರೀನ್ನಲ್ಲೇ ಕೊಟ್ಟಿರ್ತೀವಿ ಮಂತ್ರವನ್ನು, ಆಯಿತಾ? ಸೊ ಶ್ರೀ ರಾಮಾಯ ನಮಃ ಹೇಗೆ ಸರ್ ಪಠಿಸ್ಬೇಕು ನೋಡಿ. ಒಂದು, ಈ ಮಂತ್ರವನ್ನು ಕನಿಷ್ಠ ಪಕ್ಷ 108, ಗರಿಷ್ಠ ನಿಮ್ಮಿಷ್ಟ, ಕನಿಷ್ಠ ಪಕ್ಷ 108 ಸಲ ಆದರೂ ಪಠಿಸಿ. ಬೆಳಿಗ್ಗೆ 10 ಗಂಟೆ ಒಳಗಾಗಿ ಪಠಿಸೋದಕ್ಕೆ ಸಾಧ್ಯವಿದೆಯಾ ಅನ್ನೋದನ್ನು ನೋಡಿ. ಪಠಿಸುವಂಥ ಸ್ಥಳವನ್ನು ಬದಲಾಯಿಸಬೇಡಿ. ಒಂದಿನ ದೇವ್ರ ಕೊಂಡೆನಲ್ಲಿ ಕೂತ್ಕೊಂಡು ಪಠಿಸ್ದೆ ಅಣ್ಣ, ಒಂದಿನ ಹಾಲಲ್ಲಿ ಕೂತ್ಕೊಂಡು ಪಠಿಸ್ದೆ, ಒಂದಿನ ಹೋಗ್ತಾ ನೆನಪಾಯಿತು ಗಾಡಿನಲ್ಲಿ ಕೂತ್ಕೊಂಡು ಪಠಿಸ್ದೆ, ಒಂದ್ಸಲ ಹೋಗ್ಬಿಟ್ಟು ಆಫೀಸ್ಗೆ ಹೋದ್ರ ಮೇಲೆ ನೆನಪಾಯಿತು ಆಫೀಸಲ್ಲಿ ಕೂತ್ಕೊಂಡು ಪಠಿಸ್ದೆ. ಇದು ಕೆಲಸ ಮಾಡಲ್ಲ. ಒಂದೇ ಸ್ಥಳದಲ್ಲಿ ಒಂದೇ ಪ್ರಮಾಣದಲ್ಲಿ ಪಠಿಸಿ. ಇವತ್ತು ನಾನು 108 ಮಾಡಿದ್ದೀನಿ ಅಂದರೆ ನಾಳೆನೂ 108 ಮಾಡಿ. ಇವತ್ತು 1008 ಮಾಡಿದ್ದೀನಿ, ನಾಳೆನೂ 1008. ನಮಗೆ ಟೈಮ್ ಸಿಕ್ಕಾಗ 108, ಟೈಮ್ ಇಲ್ಲ ಅಂದರೆ 27, ಸ್ವಲ್ಪ ಓಕೆ ಐತೆ ಅಂದರೆ 54, ಮೂಡ್ ಸೂಪರ್ ಆಗಿತ್ತು ಅಂದರೆ 500, 1000. ಈ ರೀತಿಯೆಲ್ಲ ನೀವು ಮಂತ್ರ ಪಠಿಸ್ಕೊಂಡು ಕೂತ್ರೆ ಕೆಲಸ ಆಗಲ್ಲ. ಒಂದು ನಿಯಮಿತವಾಗಿ ಸರಿಯಾದ ಮಾರ್ಗದರ್ಶನದಲ್ಲಿ ಒಂದು ಮಂತ್ರವನ್ನು ಪಠಿಸಿ. ಅದೇ ರೀತಿ ಮನೆಯಲ್ಲಿ ಯಾವುದೇ ರೀತಿಯ ಅಂಟುಮುಟ್ಟು ಮೈಲಿಗೆಗಳಿರಬಾರ್ದು, ಮಾಸಿಕ ಇತ್ಯಾದಿಗಳು ಇರಬಾರದು. ಅಂಥ ದಿನಗಳಲ್ಲಿ ಮಾತ್ರ ಮಂತ್ರ ಜಪ ಮಾಡಿ. ಅವ್ರಿಗಿದೆ ಆದರೂ ನಾವು ಪಠಿಸ್ಬೋದು ಅಂತ ಯಾರ್ಯಾರೋ ಹೇಳಿದ್ದಾರೆ, ನನಗದರ ಅವಶ್ಯಕತೆ ಇಲ್ಲ. ಇದು ಸರಿನೋ ತಪ್ಪೋ ಅನ್ನೋದ್ರ ಬಗ್ಗೆ ಚರ್ಚೆನೂ ಇಲ್ಲ. ನಾನು ಹೇಳ್ತಾ ಇರೋದಿಷ್ಟೇ, ಮಂತ್ರ ಜಪ ಮಾಡುವಾಗ ಮನೆಯಲ್ಲಿ ಯಾವುದೇ ರೀತಿಯ ಮೈಲಿಗೆ ಇರಬಾರದು. ಈ ರೀತಿ ನೀವು ಬರೀ ಈ ಒಂದು ಮಂತ್ರವನ್ನು ಪಠಿಸೋದಕ್ಕೆ ಪ್ರಾರಂಭ ಮಾಡಿ. ಮಕ್ಕಳಿಗೆ ಈ ಮಂತ್ರವನ್ನು ಹೇಳ್ಕೊಡಿ. ಶ್ರೀರಾಮಾಯ ನಮಃ, ಶ್ರೀರಾಮಾಯ ನಮಃ, ಶ್ರೀರಾಮಾಯ ನಮಃ. ಅರ್ಥ ಆಯ್ತಲ್ವಾ? ಈ ಮಂತ್ರವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ ದಿನದಿಂದನೇ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರ್ತವೆ. ಸರ್ ಜಾತಕ ಹೇಗೆ ಇರಲಿಯಾ? ಗೋಚರ ಹೇಗೆ ಇರಲಿನಾ? ದಶಾಭುಕ್ತಿ ಹೇಗೆ ಇರಲಿನಾ? ಅರ್ಥ ಆಯ್ತಲ್ವಾ? ಯಾವುದರ ಬಗ್ಗೆ ಚಿಂತೆನೇ ಬೇಡ, ಎಲ್ಲವನ್ನ ರಾಮದೇವರ ಪಾದದ ಹತ್ರ ಇಟ್ಟು ಪಠಿಸೋದಕ್ಕೆ ಶುರು ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.